Guys, welcome to the channel. And ಇವತ್ತಿನ ನಾನು ಲಾಗ್ ಅಲ್ಲಿ ಏನ್ ತೋರಿಸ್ತೀನಿ ಅಂದ್ರೆ ನಾರ್ಮಲ್ ಆಗಿ ಲೈಕ್ ಲಾಗ್ ಅಲ್ಲಿ ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಲಾಗ್ ಅಂತ ಹೇಳ್ತೀನಿ. ಲೈಕ್ ಹೇಗೆ ಅಂದ್ರೆ ಬೆಂಗಳೂರು ಟು ರಾಮೇಶ್ವರಂ ಐ ವಿಲ್ ಶೋ ದ ಫುಲ್ ಎಂಟೈರ್ ಟ್ರಿಪ್ ನ ನೋಡಿದ್ರಲ್ಲಿ ಚೆನ್ನಾಗಿರುತ್ತೆ ಈ ಲಾಗ್ ಅಲ್ಲಿ. ಸೊ ಸ್ಟೇ ಟ್ಯೂನ್. Finally, we are in Tamil Nadu. ಅಂಡ್ ನಾವಿವಾಗ ಧನುಷ್ಕೋಡೆ ಬಂದಿದ್ದೀವಿ. ನೋಡ್ಬೋದು ಯಾವ ತರ ಕಾಣುತ್ತೆ ಅಂತ ವ್ಯೂ ತುಂಬಾ ಚೆನ್ನಾಗಿದೆ. ಧನುಷ್ಕೋಡೆ ಅಂಡ್ ಇಲ್ಲಿ ನಿಮ್ಗೆ ಹೇಗ್ ಕಾಣ್ತಿದೆಯಲ್ಲ ಫುಲ್ ಇಲ್ಲಿಂದ ಹೀಗೆ 9 ಕಿಲೋಮೀಟರ್ ಹೋದ್ರೆ ಶ್ರೀಲಂಕಾ ಬರುತ್ತೆ. ಇಲ್ಲಿಂದ ಆ ಕಡೆ ಸೈಡ್ ಇಂದ ಹೋದ್ರೆ ನೀವು ಜಾಗ ನೋಡ್ತಿದ್ರಲ್ಲ, ಇವಾಗ ರಾಮಾಯಣ ಯುದ್ಧ ಆದ್ಮೇಲೆ ಇದು ಲಾರ್ಡ್ ರಾವಣನ್ ತಮ್ಮ ವಿಭೀಷಣ ಏನಿದಾರಲ್ಲ ಅವ್ರಿಗೆ ಪಟ್ಟಾಭಿಷೇಕ ಮಾಡಿರೋದು ಇದು ಜಾಗ. ಇದು ಬಂದ್ಬಿಟ್ಟು ಇದು ರಾಮ ಬಂದ್ಬಿಟ್ಟು ಇದು ಪಟ್ಟಾಭಿಷೇಕ ಮಾಡಿರೋ ಈ ಜಾಗ. ನಾವೆಲ್ಲಿದೀವಿ ಅಂದ್ರೆ ವೆಲ್ಲುಂಡಿ ತೀರ್ಥಂ ಅಲ್ಲಿ ಇದೀವಿ. ಅಲ್ಲಿ ಬ್ಯಾಕ್ ವಾಟರ್ ಯಾವ ತರ ಇದೆ ಸಕ್ಕತ್ತಾಗಿದೆ ನೋಡಿ. The most beautiful bridge. I can't say the most, but it's a beautiful. The name is Bamban Bridge. ಅದು ಬ್ರಿಡ್ಜ್ ಏನಿದೆಯಲ್ಲ ಅದು ಟಾಸ್ ಇದು ಆದಾಗ ಇವೆರಡು ಬ್ರಿಡ್ಜ್ ಏನಿದೆಯಲ್ಲ ಮೇಲ್ಗಡೆ ಎದ್ದೇಳುತ್ತೆ. ಅವಾಗ ಈ ಬೋಟ್ಸ್ ಎಲ್ಲ ಏನಿದೆಯಲ್ಲ ಅಲ್ಲಿಂದ ಪಾಸ್ ಆಗುತ್ತೆ ಕೆಳಗಡೆಯಿಂದ ಬಂದ್ಬಿಟ್ಟು. ಈ ಬ್ರಿಡ್ಜ್ ಕೆಳಗಡೆಯಿಂದ ಬೋಟ್ ಎಲ್ಲ ಪಾಸ್ ಆಗಿದೆ. ಬ್ರಿಡ್ಜ್ ಏನಿದೆಯಲ್ಲ ಇದು ಎರಡನ್ನು ಮೇಲ್ಗಡೆ ಎದ್ದೇಳುತ್ತೆ. ಇವಾಗ ಮಹಾತ್ಮ ಗಾಂಧೀಜಿ ಮ್ಯೂಸಿಯಂ ಬಂದಿದ್ದೀವಿ. ಲೈಕ್ ಇದು ಎಲ್ಲಿದೆ ಅಂದ್ರೆ ಮಧುರೈಯಲ್ಲಿದೆ. ಆ ತರ ಏನ್ ಫುಲ್ ಏನ್ ಇಟ್ಟಿಲ್ಲ, ನಾರ್ಮಲ್ ಆಗಿ ಇಟ್ಟಿದ್ದಾರೆ ಎಲ್ಲ. ನೋಡ್ಬೋದು ನೀವು ಅಲ್ಲೊಂದು ಸ್ಟ್ಯಾಚು ಹಾಕಿದಾರೆ. ಅದ್ ಬಿಟ್ಟು ಅಷ್ಟೊಂದೇನ್ ಇಟ್ಟಿಲ್ಲ. ಎಲ್ಲ ಇವ್ರ ಜಾಗದಲ್ಲಿ ಏನೇನ್ ಯೂಸ್ ಮಾಡ್ಕೊಂಡಿದ್ರು ಅಂಡ್ ಅದಲ್ದೆ ಮಧುರೈ ಏನ್ಷಿಯಂಟ್ ಕಾಲದಲ್ಲಿ ಯಾವ ತರ ಇತ್ತು ಅಂತ ಅದನ್ನೆಲ್ಲ ಯೂಸ್ ಮಾಡಿದಾರಲ್ಲ ಅದನ್ನ ಇಟ್ಟಿದ್ದಾರೆ ಅಷ್ಟೇ. ಅಷ್ಟೇ ಅಲ್ಲದೆ ಮಧುರೈ ಅವಾಗ ಹಳೆ ಕಾಲದ ಏನ್ ಇರ್ತಿದ್ರಲ್ಲ ಅವ್ರೆಲ್ಲ ಯೂಸ್ ಮಾಡ್ತಿರೋ ವೆಪನ್ಸ್ ಅಂಡ್ ಅದಲ್ದೇನೆ ಆಬ್ಜೆಕ್ಟ್ಸ್ ಇವೆಲ್ಲ ಅವ್ರು ಯೂಸ್ ಮಾಡ್ತಿರೋದು. ಇವೆಲ್ಲ ಏನಿದೆಯಲ್ಲ ರಿಯಲ್, ಅದನ್ನ ನೋಡಕ್ ಇಟ್ಟಿದ್ದಾರೆ. ಬ್ರಿಟಿಷ್ ಪೀರಿಯಡ್ ಅಲ್ಲಿ ಯೂಸ್ ಮಾಡ್ತಿದ್ದ ಗನ್ಸ್ ಇವೆಲ್ಲ ಬಂದ್ಬಿಟ್ಟು. ಅಂಡ್ ಅದೇ ತರ ಇದೇನಿದೆಯಲ್ಲ ಅವ್ರಿಗೆಲ್ಲ ರಕ್ಷಾ ಕವಚ ಅಂತ ಎಲ್ಲ ಯೂಸ್ ಮಾಡ್ಕೊತಿದ್ರು ಆಪೋಸಿಟ್ ಏನಾಗಬೇಕೋಸ್ಕರ ಆರ್ಮೀಸ್. ಡಿಸೈನ್ ಕಾಣ್ತಿದೆಯಲ್ಲ ಇದು ಮಧುರೈ ಮೀನಾಕ್ಷಿದು 3D ಟೆಂಪಲ್. ಎಲ್ಲ ಏನಿದೆಯಲ್ಲ ನಿಮ್ಮ ವುಡ್ ಅಲ್ಲಿ ಇದನ್ನೆಲ್ಲ ಮಾಡಿರೋದು. ಇದನ್ನ ಅವಾಗಿನ ಕಾಲದಲ್ಲಿ ವುಡ್ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಇದೆಲ್ಲ ಪೇಂಟಿಂಗ್ಸ್ ಏನ್ ಬಂದಿದೆಯಲ್ಲ ತುಂಬಾ ಹಳೆ ಕಾಲದ ಇದೆಲ್ಲ ನೋಡ್ಬೋದು ನೀವು. These are some books where you use read.
ಇದೇನಿದೆಯಲ್ಲ ಗಾಂಧೀಜಿಯವರು ವಾಸ ಮಾಡುತ್ತಿದ್ದಂತ ಸ್ಥಳ. ಫೈನಲಿ ಇದು ಮಹಾತ್ಮ ಗಾಂಧೀಜಿಯವರ ಅಸ್ಥಿಪೀಠ. ಇವಾಗ ತಮಿಳ್ನಾಡು ಪ್ಯಾಲೇಸ್ ಅಲ್ಲಿ ಇದೀವಿ. ಇದೇನ್ ಮೈಸೂರ್ ಕಂಪೇರ್ ಮಾಡಿದ್ರೆ ಅಷ್ಟೊಂದೇನಿಲ್ಲ, ಜಸ್ಟ್ ಅವ್ರದ್ದು ಆರ್ಕಿಟೆಕ್ಚರ್ ಅದು ಚೆನ್ನಾಗಿದೆ ಅಷ್ಟೇ.